Welcome to science class. Today in this class we will discussing about our houses. ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು our houses ನಮ್ಮ ಮನೆಗಳ ಕುರಿತು ತಿಳಿದುಕೊಳ್ಳೋಣ. ಯಾವ ರೀತಿಯಾದಂತಹ ಮನೆಗಳನ್ನು ನಾವು ಕಾಣಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. Our houses, it is the first lesson of your science subject. Our houses, we all need a house to live in. We all need a house to live in. ನಮ್ಮೆಲ್ಲರಿಗೂ ವಾಸ ಮಾಡಲಿಕ್ಕೆ ಮನೆ ಅತ್ಯವಶ್ಯಕವಾಗಿ ಬೇಕು. We all need a house to live in. It protects us from rain, storm, heat of the sun, thieves and wild animals. ನಮ್ಮನ್ನು ಮಳೆಯಿಂದ, ಚಳಿಯಿಂದ, ಬಿಸಿಲಿನಿಂದ ಮತ್ತು ಕಳ್ಳರಿಂದ, ಕ್ರೂರ ಪ್ರಾಣಿಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ನಮಗೇನು ಬೇಕು? ಹೌಸಸ್ ಬೇಕು. ವಿ ಆಲ್ ನೀಡ್ ಎ ಹೌಸ್ ಟು ಲಿವ್ ಇನ್. ನಾವೆಲ್ಲರೂ ಕೂಡ ಜೀವನ ಮಾಡಲಿಕ್ಕೆ ನಮಗೆ ಹೌಸು ಬೇಕೇ ಬೇಕು. ಇಟ್ ಪ್ರೊಟೆಕ್ಟ್ ಹಸ್ ಫ್ರಮ್ ರೈನ್, ಸ್ಟಾರ್ಮ್, ಹೀಟ್ ಆಫ್ ಸನ್ ಆ್ಯಂಡ್ ಥೀವ್ಸ್ and wild animals. The house keeps us safe. ನಾವು ಸಂರಕ್ಷಣೆಯಿಂದ ಇರಲಿಕ್ಕೆ ನಮಗೆ ರಕ್ಷಣೆ ಕೊಡುವಂಥದ್ದು, ಸೇಫ್ ಆಗಿರುವಾಗೆ ಮಾಡುವಂಥದ್ದು ಯಾವುದು ಅಂದರೆ ಹೌಸು. ಹೌಸಸ್ ಆರ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ದೇ ಮೇ ಬಿ ಬಿಗ್ ಆರ್ ಸ್ಮಾಲ್, ಕಚ್ಚಾ ಆರ್ ಪುಕ್ಕ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದು ಗುಡಿಸಲಾಗಿರ್ಬೋದು. ಕಚ್ಚಾ ಅವ್ರ ಪುಕ್ಕ ಅದು ಸಿದ್ಧಪಡಿಸಿದಂತಹ ವಸ್ತುಗಳಿಂದ ಕಟ್ಟಿರ್ಬೋದು ಅಥವಾ ಗುಡಿಸಲಾಗಿರ್ಬೋದು. ಸೊ ಎಲ್ಲವನ್ನು ನಾವು ಹೌಸಸ್ ಅಂತಲೇ ಕರಿತೀವಿ. ಹೌಸ್ ಆರ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಹೌಸ್ ಆರ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ದೇ ಮೇ ಬಿ ಬಿಗ್ ಆರ್ ಸ್ಮಾಲ್, ಕಚ್ಚಾ ಆರ್ ಪುಕ್ಕ. ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಿಂಗ್. ವಾಟ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೌಸಿಂಗ್? ಹಾಗಾದರೆ ಯಾವ ರೀತಿಯಾದಂತಹ ಮನೆಗಳನ್ನು ನಾವು ಕಾಣಬಹುದು? People living in different regions and climates make different kinds of houses. People living in different regions. ಜನರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಕರ್ನಾಟಕದಲ್ಲಿ ವಾಸ ಮಾಡಿದ್ರೆ ಕೆಲವೊಂದು ಜನರು ಜಮ್ಮು ಕಾಶ್ಮೀರದಲ್ಲಿ ವಾಸ ಮಾಡ್ತಾರೆ. ಪೀಪಲ್ ಲಿವಿಂಗ್ ಇನ್ ಡಿಫ್ರೆಂಟ್ ರೀಸನ್ಸ್, ಬೇರೆ ಬೇರೆ ಸ್ಥಳದಲ್ಲಿ. ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲೈಮೇಟ್ಸ್, ಬೇರೆ ಬೇರೆ ವಾತಾವರಣದಲ್ಲಿ, ಕ್ಲೈಮೇಟ್ಸಲ್ಲಿ ಜೀವನ ಮಾಡ್ತಾರೆ. ಹಾಗಾಗಿ ಮೇಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೌಸಸ್. ಹಾಗಾಗಿ ಅವರ ಕ್ಲೈಮೇಟು ಮತ್ತು ಅವರ ರೀಸನ್ಸ್ ಮೀನ್ಸ್ ಪ್ಲೇಸಸ್ಗಳಿಗೆ ಅನುಗುಣವಾಗಿ ಅವ್ರು ಎಲ್ಲಿ ವಾಸ ಮಾಡ್ತಾರೋ ಆ ಪ್ಲೇಸಿಗೆ, ಆ ವಾತಾವರಣಕ್ಕೆ ಅನುಗುಣವಾಗಿ ಅವರು ಮನೆಗಳನ್ನು ಕಟ್ಟಿಕೊಳ್ತಾರೆ. ಈಗ ನಮ್ಮ ಮನೆಗಳಿಗೂ ಜಮ್ಮು ಕಾಶ್ಮೀರದಲ್ಲಿರುವಂತಹ ಮತ್ತು ರಾಜಸ್ಥಾನದಲ್ಲಿರುವಂತಹ ಮನೆಗಳಿಗೂ ತುಂಬ ವ್ಯತ್ಯಾಸಗಳನ್ನು ಕಾಣಬಹುದು. ಹಾಗಾಗಿ ಪೀಪಲ್ ಲಿವಿಂಗ್ ಇನ್ ಡಿಫ್ರೆಂಟ್ ರೀಸನ್ಸ್ ಆ್ಯಂಡ್ ಕ್ಲೈಮೇಟ್ಸ್ ಮೇಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೌಸಸ್. ವಿ ಪ್ರಿಫರ್ ಬಿಲ್ಡ್ ಹೌಸಸ್ ದಟ್ ಆರ್ ಸೂಟಬಲ್ ಟು ದ ಪ್ಲೇಸ್ ವಿ ಲಿವ್ ಇನ್. ನಾವು ತುಂಬ ದೊಡ್ಡದಾಗಿರುವಂತಹ ಎತ್ತರವಾದಂತಹ ಬಿಲ್ಡಿಂಗ್ಸನ್ನು ಕಟ್ತೀವಿ ಅಂತಂದರೆ ಅಲ್ಲಿಗೆ ಸರಿಯಾದ ರೀತಿಯಾದಂತಹ ಪ್ಲೇಸಸ್ಸು ಅತ್ಯವಶ್ಯಕವಾಗಿ ಬೇಕು. ಇನ್ ಸಿಟಿ ಹೌಸಸ್ ಅದರಲ್ಲೂ ಸಿಟಿಗಳಲ್ಲಿ ನಾವು ಹೌಸಸ್ಸನ್ನು ಕಾಣಬಹುದಾದರೆ ಇಟ್ ಮೇಡ್ ಆರ್ ಆಫ್ ಬ್ರಿಕ್ಸ್, ಇಟ್ಟಿಗೆಗಳಿಂದ, ಐರನ್, ಕಬ್ಬಿಣದಿಂದ. ಐರನ್ ಅಂದರೆ ಕಬ್ಬಿಣ, ಬ್ರಿಕ್ಸ್ ಅಂದರೆ ಇಟ್ಟಿಗೆಗಳು, ಮತ್ತು ಆ್ಯಂಡ್ ಸಿಮೆಂಟ್ಸ್, ಇವುಗಳಿಂದ ಮನೆಗಳನ್ನು ಕಟ್ಟಿರ್ತಾರೆ. ಇನ್ ಸಿಟೀಸ್ ಹೌಸಸ್ ಆರ್ ಮೇಡ್ ಆಫ್ ಬ್ರಿಕ್ಸ್, ಐರನ್ ಆ್ಯಂಡ್ ಸಿಮೆಂಟ್ಸ್. These are called pukka houses. These types of called pukka houses. Which types of houses are made of bricks, iron and cement? These types of and these are called pukka houses. ಮಕ್ಕಳೇ, ಯಾವ ಮನೆಗಳು ಬ್ರಿಕ್ಸು, ಇಟ್ಟಿಗೆಗಳು ಮತ್ತು ಕಬ್ಬಿಣ, ಸಿಮೆಂಟು ಇವುಗಳಿಂದ ಕಟ್ಟಿರ್ತಾರೋ ಅದನ್ನು ನಾವು ಪುಕ್ಕಾ ಹೌಸಸ್ ಅಂತ ಕರಿತೇವೆ. ಇನ್ ವಿಲೇಜ್ ಹೌಸಸ್ ಆರ್ ಮೇಡ್ ಆಫ್ ಮಡ್ ಆ್ಯಂಡ್ ಸ್ಟ್ರಾ. ಅದೇ ನಾವು ಇನ್ ವಿಲೇಜಸ್ ಅಂತಂದರೆ ವಿಲೇಜಸ್ ಮೀನ್ಸ್ ಹಳ್ಳಿಗಳಲ್ಲಿ ವಿಲೇಜಸ್ ಹೌಸಸ್ ಆರ್ ಮೇಡ್ ಆಫ್ ಮಣ್ಣಿನಿಂದ ಕಟ್ಟಿರ್ತಾರೆ. ಆ್ಯಂಡ್ ಸ್ಟ್ರಾ ಅಂದರೆ
ಇದು ತೆಂಗಿನ ಗರಿಗಳಿಂದ ಕಟ್ಟಿರ್ತಾರೆ. ಈ ರೀತಿಯಾದಂತಹ ಹೌಸಸ್ಸನ್ನು ನಾವು ವಿಲೇಜಸ್ಸಲ್ಲಿ ಕಾಣಬಹುದು. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಕಚ್ಚಾ ಹೌಸಸ್. ದಿಸ್ ಟೈಪ್ಸ್ ಆಫ್ ಹೌಸಸ್ ಕಾಲ್ಡ್ ಕಚ್ಚಾ ಹೌಸಸ್. ಯಾವ ಮನೆಗಳು ಮಣ್ಣಿನಿಂದ ಮತ್ತು ಸ್ಟ್ರಾ ಹುಲ್ಲಿನಿಂದ ಅಥವಾ ಗರಿಗಳಿಂದ ಕಟ್ಟಲ್ಪಟ್ಟಿರ್ತದೋ ಅಂಥದ್ದನ್ನು ನಾವು ಕಚ್ಚಾ ಹೌಸಸ್ ಅಂತ ಕರಿತೇವೆ. ದಿಸ್ ಟೈಪ್ಸ್ ಆಫ್ ಹೌಸಸ್ ವಿ ಕ್ಯಾನ್ ಸಿ ಇನ್ ವಿಲೇಜಸ್. ಈ ರೀತಿಯಾದಂತಹ ಮನೆಗಳನ್ನು ನಾವು ವಿಲೇಜಸ್ಸಲ್ಲಿ ಕಾಣಬಹುದು. ಇನ್ ವಿಲೇಜ್ ಹೌಸಸ್ ಆರ್ ಮೇಡ್ ಅಪ್ ಆಫ್ ಮಡ್ ಅಂತಂದರೆ ಇಲ್ಲ these are called these types of ಈ ರೀತಿಯಾದಂತಹ ಮನೆಗಳು ಮಣ್ಣಿನಿಂದ ಮತ್ತು ಹುಲ್ಲಿನಿಂದ ಕಟ್ಟಲ್ಪಟ್ಟಿರುತ್ತೆ. ದೀಸ್ ಆರ್ ಕಾಲ್ಡ್ ಕಚ್ಚಾ ಹೌಸಸ್. ಇಂತಹ ಮನೆಗಳನ್ನು ಕಚ್ಚಾ ಹೌಸಸ್ ಅಂತ ಕರಿತೀವಿ. ಡಿಡ್ ಯು ನೋ ಚಿಲ್ಡ್ರನ್ what are the difference between city houses, that means pukka houses and kacha houses? What are the different? ಇಲ್ಲಿ ಡಿಫ್ರೆಂಟನ್ನು ನೋಡ್ಬೋದು. ಇನ್ ಸಿಟಿ ಹೌಸಸ್ ಆರ್ ಮೇಡ್ ಅಪ್ ಆಫ್ ಬ್ರಿಕ್ಸ್, ಐರನ್ ಆ್ಯಂಡ್ ಸಿಮೆಂಟ್. ಸಿಟಿ ಹೌಸಸ್ಸು ಬ್ರಿಕ್ಸು ಅಂದರೆ ಇಟ್ಟಿಗೆಗಳು, ಕಬ್ಬಿಣ ಮತ್ತು ಸಿಮೆಂಟಿಂದ ಅದನ್ನು ಕಟ್ಟಿರ್ತಾರೆ. ದೀಸ್ ಆರ್ ಕಾಲ್ಡ್ ಪುಕ್ಕಾ ಹೌಸಸ್. ಇನ್ ವಿಲೇಜ್ ಹೌಸಸ್ ಆರ್ ಮೇಡ್ ಆಫ್ ಮಡ್ ಆ್ಯಂಡ್ ಸ್ಟ್ರಾ. ಇವುಗಳನ್ನು ಮಣ್ಣಿನಿಂದ ಮತ್ತು ಸ್ಟ್ರಾಯಿಂದ ಅಂದರೆ ಗರಿಗಳಿಂದ ಹುಲ್ಲಿನಿಂದ ಕಟ್ಟಿರ್ತಾರೆ. ದೀಸ್ ಆರ್ ಕಾಲ್ಡ್ ಕಚ್ಚಾ ಹೌಸಸ್. ಬಟ್ ಇನ್ ಪ್ಲೇಸಸ್ ವೇರ್ ಇಟ್ ರೈನ್ಸ್ ಎ ಲಾಟ್, ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಕಂಡುಬರುತ್ತೋ, ಬಟ್ ಇನ್ ಪ್ಲೇಸಸ್ ವೇರ್ ಇಟ್ ರೈನ್ಸ್ ಎ ಲಾಟ್ ಹೌಸಸ್ ಆರ್ ಮೇಡ್ ಆಫ್ ಪೋಲ್ಸ್ ಕಾಲ್ಡ್ ಸ್ಟಿಲ್ಟ್ಸ್. ಅಲ್ಲಿ ಪೋಲ್ಗಳನ್ನು ಹಾಕಿ ಸರಿಯಾಗಿ ಭದ್ರವಾಗಿ ಆ ಮನೆಗಳನ್ನು ಕಟ್ಟಿರ್ತಾರೆ. ಅದನ್ನು ಸ್ಟಿಲ್ಟ್ಸ್ ಅಂತ ಕರಿತೀವಿ. ಹೌಸಸ್ ಆನ್ ಮೌಂಟೇನ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಸ್ಲೋಪಿಂಗ್ ರೂಫ್ಸ್ ಟು ಲೆಟ್ ದ ವಾಟರ್ ಆ್ಯಂಡ್ ಸ್ನೋ ಸ್ಲೈಡ್ ಆಫ್ ಈಸಿಲಿ. ಮಕ್ಕಳೇ, ಈಗ ಮೌಂಟೇನ್ಸ್ ಪರ್ವತಗಳ ಮೇಲೆ ಅದರಲ್ಲೂ ಸ್ನೋ ಬೀಳ್ತಾ ಇರುತ್ತಲ್ಲ, ಅಂದರೆ ಮಂಜುಗೆಡ್ಡೆಗಳು ಬೀಳುವಂತಹ ಪ್ರದೇಶದಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಆ ರೀತಿ ಪ್ರದೇಶದಲ್ಲಿ ಹೌಸಸ್ ಆನ್ ಮೌಂಟೇನ್, ಅದು ಪರ್ವತದ ಮೇಲೆ ಮನೆಗಳನ್ನು ಕಟ್ಟಿರ್ತಾರೆ. ಕನ್ಸ್ಟ್ರಕ್ಟೆಡ್ ವಿತ್ ಸ್ಲೋಪಿಂಗ್ ರೂಫ್ಸ್, ಅದು ಸ್ಲೋಪಿಂಗ್ ರೂಫ್ಸ್ ಇಳಿಜಾರಾಗಿರುವಂತಹ ಚಾವಣಿಗಳನ್ನು ಕಟ್ಟಿರ್ತಾರೆ. ಟು ಲೆಟ್ ದ ವಾಟರ್, ಅಲ್ಲಿ ನೀರಾಗಲಿ ಆ್ಯಂಡ್ ಸ್ನೋ ಮಂಜುಗಡ್ಡೆ ಆಗಲಿ ಸ್ಲೈಡ್ ಆಫ್ ಈಸಿಲಿ, ಅದು ಸರಿಯಾಗಿ ಅವುಗಳು ಹರಿದ್ಕೊಂಡು ಬರಲಿಕ್ಕೆ, ಅವು ಕೆಳಗಡೆ ಮೇಲೆ ಬಿದ್ದಂತಹ ಸ್ನೋ ಮಂಜುಗಡ್ಡೆ ಆಗಲಿ ನೀರಾಗಲಿ ಕೆಳಗಡೆ ಸರಾಗವಾಗಿ ಬಂದು ಬೀಳಲಿಕ್ಕೆ ಅಲ್ಲಿ ಸ್ಲೋಪಿಂಗ್ ರೂಫ್ಸನ್ನು ಅಂದರೆ ಇಳಿಜಾರಾದಂತಹ ರೂಫ್ಸನ್ನು ಹಾಕಿ ಕಟ್ಟಿರ್ತಾರೆ. The nomadic people due to their roaming habits. nomadic people ಅಂತಂದರೆ ವಲಸೆ ಹೋಗುವಂತಹ ಜನರು. ಡ್ಯೂ ಟು ದೇರ್ ರೋಮಿಂಗ್ ಹ್ಯಾಬಿಟ್ಸ್, ಅವ್ರಿಗೆ ಎಲ್ಲ ಕಡೆನೂ ಸುತ್ತುವಂತಹ ಹವ್ಯಾಸಗಳಿರ್ತಾರೆ. ನೀವು ನೋಡ್ಬೋದು, ಅಲೆಮಾರಿಗಳು ಅಂತ ಕರಿತೇವೆ. ಅವರು ಎಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ ಅಲ್ಲಿ ಅವರು ಟೆಂಟ್ ಹಾಕೋತಾರೆ, ಅಲ್ಲಿ ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಅದನ್ನು ಕಳಿಸ್ಕೊಂಡು ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಇಂಥ ಪೀಪಲ್ನ ನಾವು ದ ನೊಮೆಡಿಕ್ ಪೀಪಲ್ ಅಂತ ಕರಿತೀವಿ. ಡ್ಯೂ ಟು ದೇರ್ ರೂಮಿಂಗ್ ಹ್ಯಾಬಿಟ್ಸ್, ಅವ್ರಿಗೆ ಸುತ್ತಾಡುವಂತಹ ಒಂದು ಹವ್ಯಾಸ ಇರುತ್ತೆ, ಹಾಗಾಗಿ ಅವ್ರನ್ನ ಅಲೆಮಾರಿಗಳು ಅಂತ ಕರಿತೀವಿ. ಲಿವ್ಸ್ ಇನ್ ಟೆಂಟ್ಸ್, ಅವರು ಟೆಂಟ್ಸಲ್ಲಿ ವಾಸ ಮಾಡ್ತಾರೆ. ಆ್ಯಂಡ್ ಎಸ್ಕಿಮೋಸ್ ಮೇಕ್ ದೇರ್ ಹೌಸಸ್ ವಿತ್ ಐಸ್ ಇವರು ಹೌಸಸ್ ವಿತ್ ಐಸ್ ಬ್ಲಾಕಿಂದ ಅವರು ಮನೆಗಳನ್ನು ಕಟ್ಕೋತಾರೆ. ದೀಸ್ ಹೌಸಸ್ ಆರ್ ಕಾಲ್ಡ್ ಇಗ್ಲೋಸ್. ಈ ಹೌಸಸ್ಸನ್ನು ನಾವು ಇಗ್ಲೋ ಹೌಸಸ್ ಅಂತ ಕರಿತೇವೆ. ಇದನ್ನು ಐಸ್ ಬ್ಲಾಕ್ಸಿಂದನೇ ಕಟ್ಕೋತಾರೆ. ಆ್ಯಂಡ್ ನೆಕ್ಸ್ಟ್, ಎ ಗುಡ್ ಹೌಸ್ ಮೀನ್ಸ್ ಎ ಹೌಸ್ ದಟ್ ಹ್ಯಾಸ್ ಆಲ್ ದ ಕಂಫರ್ಟ್. ಯಾವುದನ್ನ ನಾವು ಒಳ್ಳೆ ಮನೆ ಅಂತ ಕರಿತೀವಿ ಅಂದರೆ ಅದು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಕಂಫರ್ಟ್ ಆಗಿರುತ್ತೆ, ಅದನ್ನು ಎ ಗುಡ್ ಹೌಸ್ ಅಂತ ಕರಿತೀವಿ. ಎ ಗುಡ್ ಹೌಸ್ ಮೀನ್ಸ್ ಎ ಹೌಸ್ ದಟ್ ಹ್ಯಾಸ್ ಆಲ್ ದ ಕಂಫರ್ಟ್
ವಿ ನೀಡ್ ಇನ್ ಅವರ್ ಡೈಲಿ ಲೈಫ್. ನಾವು ಪ್ರತಿದಿನ ಜೀವನ ನಡೆಸಲಿಕ್ಕೆ ಅದು ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿರುತ್ತೆ. ಕಿಚನ್ ಇರುತ್ತೆ, ಮತ್ತು ಕಿಚನ್ ರೂಮು, ಕಿಚನ್ಗೆ ಸಪ್ರೇಟ್ ರೂಮ್ ಇರುತ್ತೆ, ಮತ್ತು ರಿಸೀವಿಂಗ್ ಗೆಸ್ಟ್ಸ್ ಬಂದವ್ರನ್ನ ರಿಸೀವ್ ಮಾಡಲಿಕ್ಕೆ ಅವ್ರಿಗೆ ಸಪ್ರೇಟ್ ರೂಮ್ ಕೊಡಲಿಕ್ಕೆ, ಸ್ಲೀಪಿಂಗ್ ಆ್ಯಂಡ್ ಸ್ಟಡಿಂಗ್ ಓದ್ಕೊಳ್ಳಿಕ್ಕೆ, ಮಲ್ಕೊಳ್ಳಿಕ್ಕೆ ಸಪ್ರೇಟ್ ರೂಮ್. ಎವ್ರಿ ರೂಮ್ ಇನ್ ದ ಹೌಸ್ ಶುಡ್ ಬಿ ವೆಲ್ ವೆಂಟಿಲೇಟೆಡ್. ಅದು ಗಾಳಿ ಬೆಳಕಿನಿಂದ ಸರಿಯಾದ ಪ್ರಮಾಣದಲ್ಲಿ ಗಾಳಿ ಬೆಳಕು ಬರುವ ಹಾಗೆ ಪ್ರತಿಯೊಂದು ರೂಮು ಸಹ ಕೂಡಿರುತ್ತೆ. ಅಂತಹ ಮನೆಗಳನ್ನು ನಾವು ಗುಡ್ ಹೌಸ್ ಅಂತ ಕರಿತೀವಿ. ಎ ಗುಡ್ ಹೌಸ್ ಮೀನ್ಸ್ ಎ ಹೌಸ್ ದಟ್ ಹ್ಯಾಸ್ ಆಲ್ ದ ಕಂಫರ್ಟ್ ವಿ ನೀಡ್ ಇನ್ ಅವರ್ ಡೈಲಿ ಲೈಫ್. ನಾವು ಪ್ರತಿದಿನ ಜೀವನ ಮಾಡಲಿಕ್ಕೆ ಅದು ಎಲ್ಲ ರೀತಿಯಲ್ಲೂ ಕಂಫರ್ಟ್ ಆಗಿರುತ್ತೆ. ಎ ಗುಡ್ ಹೌಸ್ ಶುಡ್ ಹ್ಯಾವ್ ಸಪ್ರೇಟ್ ರೂಮ್ಸ್ ಫಾರ್ ಕುಕ್ಕಿಂಗ್ ಆ್ಯಂಡ್ ರಿಸೀವಿಂಗ್ ಗೆಸ್ಟ್ಸ್ ಆ್ಯಂಡ್ ಸ್ಲೀಪಿಂಗ್ ಆ್ಯಂಡ್ ಸ್ಟಡಿಂಗ್. Every room in the house should be well ventilated. Plenty of sunlight keeps the rooms dry and free from germs. ಯಾವಾಗ ಸರಿಯಾದ ರೀತಿಯಲ್ಲಿ ಗಾಳಿ ಬೆಳಕು ಮತ್ತು ಸೂರ್ಯನ ಶಾಖ ಬೀಳಲಿಕ್ಕೂ ಅವಕಾಶ ಇರುತ್ತೋ ಆಗ ರೂಮ್ ಏನಾಗುತ್ತೆ, ಬೇಗ ಡ್ರೈ ಆಗುತ್ತೆ. ಆ್ಯಂಡ್ ಫ್ರೀ ಫ್ರಮ್ ಜರ್ಮ್ಸ್ ಕೀಟಾಣುಗಳಿಂದ ಅದು ಮುಕ್ತವಾಗಿರುತ್ತೆ. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಸಮ್ ಓಪನ್ ಸ್ಪೇಸ್ ಲೈಕ್ ವೆರಂಡಾಸ್ ಮುಂದ್ಗಡೆ ಹಾಲಿರುತ್ತಲ್ಲ ಅದನ್ನು ವೆರಂಡಾಸ್ ಅಂತ ಕರಿತೀವಿ. ಅದರಲ್ಲಿ ಸಾಕಷ್ಟು ಪ್ಲೇಸ್ ಇರುತ್ತೆ, ಸಾಕಷ್ಟು ಕೂತ್ಕೊಳ್ಳಿಕ್ಕೆ, ನಾವು ಮಾತಾಡಲಿಕ್ಕೆ, ಎಲ್ಲರೂ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಟ್ ಶುಡ್ ಹ್ಯಾವ್ ಸಮ್ ಓಪನ್ ಸ್ಪೇಸ್ ಲೈಕ್ ವೆರಂಡಾಸ್ ಆರ್ ಬಾಲ್ಕನೀಸ್ ಆಲ್ಸೋ ದೇರ್ ಇನ್ ಎ ಗುಡ್ ಹೌಸ್ ಫಾರ್ ಹಸ್ ಟು ರಿಲ್ಯಾಕ್ಸ್ ಆ್ಯಂಡ್ ಗೆಟ್ ಎನಫ್ ಸನ್ಲೈಟ್ ಆ್ಯಂಡ್ ಫ್ರೆಶ್ ಏರ್. ಬಾಲ್ಕನಿ ಕೂಡ ಇದ್ದರೆ ನಮ್ಗೆ ರೆಸ್ಟ್ ಮಾಡಲಿಕ್ಕೆ ಮತ್ತು ಒಳ್ಳೆ ಗಾಳಿಯನ್ನು ತಗೊಂಡು ರೆಸ್ಟ್ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ದ ಫ್ಲೋರ್ಸ್ ಆಫ್ ದ ಸ್ಪೇಸಿಯಸ್ ಡ್ರಾಯಿಂಗ್ ರೂಮ್ ನೋಡಿ, ಪ್ರಾಪರ್ ಸ್ಟಡಿ ರೂಮ್ ಹೇಗಿರಬೇಕು ನೋಡಿ. ಆ್ಯಂಡ್ ಏರಿ ಬೆಡ್ರೂಮ್ ನೋಡಿ ಹೇಗಿದೆ. ದ ಫ್ಲೋರ್ಸ್ ಆಫ್ ದ ಬಾತ್ರೂಮ್ ಕಿಚನ್ ಶುಡ್ ಬಿ ವೆಲ್ ಸ್ಲೋಪಡ್ ಸೊ ದಟ್ ವಾಟರ್ ಫ್ಲೋಸ್ ಔಟ್. ಬಾತ್ರೂಮಲ್ಲಾಗಿರ್ಬೋದು ಅಥವಾ ಕಿಚನ್ ರೂಮಲ್ಲಾಗಿರ್ಬೋದು ಜಾಸ್ತಿ ನೀರು ನಿಲ್ಲಕ್ಕೆ ಅವಕಾಶ ಇಲ್ಲದೆ ಇರೋ ರೀತಿ ನಾವು ಅದನ್ನು ನೋಡ್ಕೋಬೇಕು. ಯಾಕಂದರೆ ಅದು ಜಾರುತ್ತೆ. ವೆಲ್ ಸ್ಲೋಪ್ಡ್ ಸೊ ದಟ್ ವಾಟರ್ ಫ್ಲೋಸ್ ಔಟ್. ಹೊರಗಡೆ ಹೋಗುವ ಹಾಗೆ ನೀರು ನಿಲ್ಲದೆ ಅದು ಹೊರಗಡೆ ಹೋಗುವ ಹಾಗೆ ನಾವು ಆ ಪ್ಲೇಸಸನ್ನು ನೋಡ್ಕೋಬೇಕು. ದೀಸ್ ಏರಿಯಾಸ್ ಶುಡ್ ಹ್ಯಾವ್ ಎ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್. ಇದರಲ್ಲಿ ಬಾತ್ರೂಮಲ್ಲಾಗಿರ್ಬೋದು, ಕಿಚನ್ ರೂಮಲ್ಲಾಗಿರ್ಬೋದು ಅದಕ್ಕೆ ಒಂದು ಡ್ರೈನೇಜ್ ಸಿಸ್ಟಮ್ ಇರಬೇಕು. ಅಂದರೆ ನಾವು ಸ್ನಾನ ಮಾಡಿದ ನೀರಾಗಿರ್ಬೋದು ಅಥವಾ ಪಾತ್ರೆ ತೊಳೆದ ನೀರಾಗಿರ್ಬೋದು ಅವುಗಳು ಹೊರಗಡೆ ಹೋಗಲಿಕ್ಕೆ ಒಂದು ಡ್ರೈನೇಜ್ ಸಿಸ್ಟಮ್ ಇರಬೇಕು. ದೀಸ್ ಏರಿಯಾ ಶುಡ್ ಹ್ಯಾವ್ ಎ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ವಿತ್ ಕವರ್ ಡ್ರೈನ್ಸ್. ಅದು ಕವರ್ ಆಗಿರಬೇಕು. ಬಿಕಾಸ್ ಮಸ್ಕಿಟೋಸ್ ಅಲ್ಲಿಂದ ಸೊಳ್ಳೆಗಳು ಬರುತ್ತೆ. ಬ್ರೀಡ್ ಇನ್ ಅನ್ಕವರ್ಡ್ ಡ್ರೈನ್ಸ್. ಅಲ್ಲೇನಾದರೂ ಡ್ರೈನು ಕವರ್ ಆಗಿಲ್ಲ ಅಂತಂದರೆ ಅಥವಾ ನೀರು ನಿಂತ್ಕೊಳ್ಳೋದಾಗಿದ್ರೆ ಅಲ್ಲಿಂದ ಮಸ್ಕಿಟೋಸ್ ಬರುತ್ತೆ. ಮಸ್ಕಿಟೋಸ್ ನಮ್ಗೆ ಕಚ್ಚಿದಾಗ ಅದಕ್ಕೆ ನಮಗೆ ಡಿಸೀಸಸ್ಸು ಬರುತ್ತೆ. ಹಾಗಾಗಿ ದೀಸ್ ಏರಿಯಾ ಶುಡ್ ಹ್ಯಾವ್ ಎ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ವಿತ್ ಕವರ್ಡ್ ಡ್ರೈನ್ಸ್ ಬಿಕಾಸ್ ಮಸ್ಕಿಟೋಸ್ ಬ್ರೀಡ್ ಇನ್ ಅನ್ಕವರ್ಡ್ ಡ್ರೈನ್ಸ್ ಇನ್ ಕಲೆಕ್ಟೆಡ್ ವಾಟರ್. ದ ವಾಲ್ಸ್ ಆಫ್ ದ ಹೌಸ್ ಶುಡ್ ಬಿ The walls of the house should be thick. The walls of the house should be thick. ಯಾವಾಗ ಮಕ್ಕಳೇ ನಮ್ಮ ಮನೆಯ ವಾಲ್ಸ್ ಅಂದರೆ ಗೋಡೆಗಳು ತಿಕ್ಕಾಗಿರಬೇಕು. ದೇ ಹೆಲ್ಪ್ ಟು ಕೀಪ್ ದ ಹೌಸ್ ವಾರ್ಮ್ ಇನ್ ದ ವಿಂಟರ್. ತಿಕ್ಕಾಗಿದ್ದಾಗ ವಿಂಟರ್ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ನಮಗೆ ಅದು ಬೆಚ್ಚಗಿರಿಸುತ್ತೆ. ಆ್ಯಂಡ್ ಕೂಲ್ ಇನ್ ಸಮ್ಮರ್. ಬೇಸಿಗೆ ಕಾಲದಲ್ಲಿ ನಮ್ಮನ್ನು ಕೂಲಾಗಿ ಇರಿಸುತ್ತೆ. ಯಾವಾಗ ದ ವಾಲ್ಸ್ ಆಫ್ ದ ಹೌಸ್ ಶುಡ್ ಬಿ ಥಿಕ್. ನಮ್ಮ ಗೋಡೆಗಳು ಗಟ್ಟಿಯಾಗಿದ್ದಾಗ ದೇ ಹೆಲ್ಪ್ ಟು ಕೀಪ್ ದ ಹೌಸ್ ವಾರ್ಮ್ ಇನ್ ದ ವಿಂಟರ್. ನಾವು ಚಳಿಗಾಲದಲ್ಲಿ ನಮಗೆ ಬೆಚ್ಚಗಿರಲಿಕ್ಕೆ, ಕೂಲ್ ಇನ್ ಸಮ್ಮರ್ ಸೀಸನಲ್ಲಿ ನಾವು ತಣ್ಣಗಿರಲಿಕ್ಕೆ ದ ವಾಲ್ಸ್ ಆಫ್ ದ ಹೌಸ್ ಶುಡ್ ಬಿ ಥಿಕ್. ಹೈ ರೂಫ್ಸ್ ಅಲೋ ಫ್ರೀ ಫ್ಲೋ ಆಫ್ ಏರ್ ಇನ್ಸೈಡ್ ದ ಹೌಸ್ ಆ್ಯಂಡ್ ಕೀಪ್ ಇಟ್ ಕೂಲ್. ಹೈ ರೂಫ್ಸ್ ಅಲೋ ಫ್ರೀ ಫ್ಲೋ ಆಫ್ ಏರ್. ಮನೆಯ ಮೇಲ್ಗಡೆ ಆಗಲಿ ಅಥವಾ ವಾಲ್ಸಲ್ಲಿ ಒಳಗಡೆ ಗಾಳಿ ಬರಲಿಕ್ಕೆ
ನಾವು ಅವಕಾಶವನ್ನು ಮಾಡಿರಬೇಕು. ಪ್ಲ್ಯಾಂಟ್ ಶುಡ್ ಬಿ ಗ್ರೋವನ್ ಅರೌಂಡ್ ದ ಹೌಸ್. ಹಾಗೆಯೇ ಮನೆಯ ಸುತ್ತಮುತ್ತಲೂ ಕೂಡ ನಾವು ಪ್ಲ್ಯಾಂಟ್ಸನ್ನು ಹಾಕಬೇಕು, ಗಿಡಗಳನ್ನು ಹಾಕಬೇಕು. ದೇ ಹೆಲ್ಪ್ ಟು ಮೇಕ್ ದ ಏರ್ ಕ್ಲೀನ್. ಆಗ ನಮ್ಮ ಗಾಳಿಯನ್ನು ಅದು ಶುದ್ಧ ಮಾಡುತ್ತೆ. ಆ್ಯಂಡ್ ಆ್ಯಡ್ ಬ್ಯೂಟಿ ಟು ದ ಸರೌಂಡಿಂಗ್ಸ್. ಅಷ್ಟೇ ಅಲ್ಲದೆ ನಾವು ಮನೆ ಸುತ್ತಮುತ್ತಲೂ ಗಿಡಗಳನ್ನು ಹಾಕೋದ್ರಿಂದ ಅದರಲ್ಲಿ ಏನು ಮಾಡುತ್ತೆ, ನಮ್ಮ ಮನೆಯನ್ನು ತುಂಬ ಚೆನ್ನಾಗಿ ಕಾಣಲಿಕ್ಕೆ, ಬ್ಯೂಟಿಯಾಗಿ ನಮ್ಮ ಮನೆಯ ಸುತ್ತಮುತ್ತಲೂ ಚೆನ್ನಾಗಿ ಕಾಣಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಎ ಕ್ಲೀನ್ ಹೌಸ್, ಎ ಗುಡ್ ಹೌಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಎ ಕ್ಲೀನ್ ಹೌಸ್, ವಿ ಆಲ್ರೆಡಿ ಲರ್ನ್ ಅಬೌಟ್ ಎ ಗುಡ್ ಹೌಸ್. ವಿಚ್ ಟೈಪ್ಸ್ ಆಫ್ ಹೌಸಸ್ ವಿ ಕಾಲ್ ಗುಡ್ ಹೌಸ್. ಎ ಗುಡ್ ಹೌಸ್ ವಿಚ್ ಟೈಪ್ಸ್ ಆಫ್ ರೂಮ್ಸ್ ಹ್ಯಾವ್ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಯಾವ ರೀತಿಯಾದ ರೂಮ್ಸನ್ನು ಹೊಂದಿರುತ್ತೆ, ಹೇಗಿದ್ದರೆ ನಾವು ಅದನ್ನು ಗುಡ್ ಹೌಸ್ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಈಗ ಎ ಕ್ಲೀನ್ ಹೌಸ್, ಸ್ವಚ್ಛವಾದಂತಹ ಮನೆ. ಲಿವಿಂಗ್ ಇನ್ ಡರ್ಟಿ ಹೌಸ್ ಕ್ಯಾನ್ ಕಾಸಸ್ ಮೆನಿ ಡಿಸೀಸಸ್. ನಾವು ಕೊಳಕಾಗಿರುವಂತಹ ಮನೆಯಲ್ಲಿ ನಾವು ವಾಸ ಮಾಡೋದಾದರೆ ನಮಗೆ ಕಾಯಿಲೆಗಳು ಬರ್ತವೆ. ಸೊ ದ ಹೌಸ್ ಇನ್ ವಿಚ್ ವಿ ಲಿವ್ ಶುಡ್ ಬಿ ಕ್ಲೀನ್. ಹಾಗಾಗಿ ನಾವು ವಾಸ ಮಾಡುವಂತಹ ನಮ್ಮ ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು. ವಿ ಶುಡ್ ಫಾಲೋ ಸರ್ಟನ್ ಬೇಸಿಕ್ ರೂಲ್ಸ್ ಆಫ್ ಕ್ಲೀನಿನೆಸ್. ಹಾಗಾಗಿ ನಮ್ಮ ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಬೇಸಿಕ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಹಾಗಾದರೆ ಯಾವುದೇ ರೀತಿಯಾದಂತಹ ನಿಯಮಗಳನ್ನು ನಾವು ಪಾಲಿಸೋದಾದರೆ ನಮ್ಮ ಮನೆಯನ್ನು ಕ್ಲೀನಾಗಿ ಇಟ್ಕೋಬಹುದು. ವಿ ಶುಡ್ ಫಾಲೋ ಸರ್ಟನ್ ಬೇಸಿಕ್ ರೂಲ್ಸ್ ಆಫ್ ಕ್ಲೀನಿನೆಸ್. ಫಸ್ಟ್ ಒನ್, ದ ಫ್ಲೋರ್ಸ್ ಆಫ್ ದ ಹೌಸ್ ಶುಡ್ ಬಿ ಸ್ವೆಪ್ಟ್ ಆ್ಯಂಡ್ ಮಾಪೆಡ್ ಎವ್ರಿ ಡೇ. ಪ್ರತಿದಿನ ಕಸವನ್ನು ಗೂಡಿಸ್ಬೇಕು. ಸ್ವೆಪ್ಟ್ ಆ್ಯಂಡ್ ಮಾಪೆಡ್, ಪ್ರತಿದಿನ ಅದನ್ನು ನೆಲವನ್ನು ಹೊರಿಸ್ಬೇಕು. ಎವ್ರಿ ಡೇ the floors of the houses should be swept and mopped every day. Wash basins, bathrooms and toilets should be washed and cleaned every day. ನಮ್ಮ ವಾಶ್ ಬೇಸಿನ್ ಆಗಿರ್ಬೋದು, ಪಾತ್ರೆಯನ್ನು ತೊಳೆಯುವಂತಹ ಸ್ಥಳ ವಾಶ್ ಬೇಸಿನ್ ಆಗಿರ್ಬೋದು, ಬಾತ್ರೂಮ್ಸ್ ಆಗಿರ್ಬೋದು, ಆ್ಯಂಡ್ ಟಾಯ್ಲೆಟ್ ಶುಡ್ ಬಿ ವಾಶ್ಡ್ ಆ್ಯಂಡ್ ಕ್ಲೀನ್ಡ್ ಎವ್ರಿ ಡೇ. ಪ್ರತಿದಿನ ಅದನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. ಬಾತ್ರೂಮ್ಗೆ ಹೋಗಿದ್ದು ಬಂದ ನಂತರ ಸರಿಯಾಗಿ ನೀಟಾಗಿ ನೀರನ್ನು ಹಾಕಬೇಕು. ಆ್ಯಂಡ್ ಶುಡ್ ಬಿ ವಾಶ್ಡ್ ಆ್ಯಂಡ್ ಕ್ಲೀನ್ಡ್ ಎವ್ರಿ ಡೇ. ಪ್ರತಿದಿನ ನಾವು ಅದನ್ನು ಕ್ಲೀನ್ ಮಾಡಬೇಕು. ಡ್ರೈನ್ ಶುಡ್ ಬಿ ಕ್ಲೀನ್ಡ್ ಟ್ವೈಸ್ ಎ ಡೇ ಯೂಸಿಂಗ್ ಜರ್ಮ್ಸ್ ಕಿಲ್ಸ್ ಲೈಕ್ ಪೆನೈಲ್. ನಾವು ಡ್ರೈನ್ಸನ್ನು ಕ್ಲೀನ್ ಮಾಡುವಾಗ, ಬಚ್ಚಲ ಮನೆಯನ್ನು ಕ್ಲೀನ್ ಮಾಡುವಾಗ ಪೆನೈಲನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಅದು ಕೀಟಾಣುಗಳನ್ನು ಕೊಲ್ತದೆ. ಗಾರ್ಬೇಜ್ ಶುಡ್ ಬಿ ಡೆಪಾಸಿಟೆಡ್ ಇನ್ ಕ್ಲೋಸ್ಡ್ ಡಸ್ಟ್ಬಿನ್. ಮುಚ್ಚುವಂತಹ ಡಸ್ಟ್ಬಿನ್ ಒಳಗಡೆ ನಾವು ಕ್ಯಾಬೇಜ್ ಅಂದರೆ ಕಸವನ್ನು ನಾವು ಡಸ್ಟ್ಬಿನ್ ಒಳಗಡೆ ಡಿಸ್ಪೋಸ್ ಮಾಡಬೇಕು. ಹಾಕಿದ ನಂತರ ನಾವು ಆ ಡಸ್ಟ್ಬಿನನ್ನು ಮುಚ್ಚಬೇಕು. ಕ್ಯಾಬೇಜ್ ಶುಡ್ ಬಿ ಡಿಸ್ಪೋಸ್ಡ್ ಇನ್ ಕ್ಲೋಸ್ಡ್ ಡಸ್ಟ್ಬಿನ್. ವಿ ಶುಡ್ ನಾಟ್ ಥ್ರೋ ದೆಮ್ ಇನ್ ದ ಓಪನ್ ಏರಿಯಾ ಆ್ಯಸ್ ದೀಸ್ ಕ್ಯಾನ್ ಸಪ್ರೇಟ್ ಜರ್ಮ್ಸ್ ಆ್ಯಂಡ್ ಡಿಸೀಸಸ್. ನಾವು ಎಲ್ಲಂದರಲ್ಲಿ ಕಸವನ್ನು ಎಸೆಯೋದ್ರಿಂದ ಆ ಕಸ ಕೊಳೆತು ಅದರಿಂದ ನಮ್ಮ ಏರಿಯಾದಲ್ಲೆಲ್ಲ ಜರ್ಮ್ಸು, ಕೀಟಾಣುಗಳು ಹರಡಿ ನಮಗೆ ಕಾಯಿಲೆಯನ್ನು ತಂದಾಕುತ್ತೆ. ಹಾಗಾಗಿ ಕ್ಯಾಬೇಜ್ ಶುಡ್ ಬಿ ಡಿಸ್ಪೋಸ್ಡ್ ಇನ್ ಕ್ಲೋಸ್ಡ್ ಡಸ್ಟ್ಬಿನ್. ನಾವು ಒಂದು ಡಸ್ಟ್ಬಿನ್ ಒಳಗಡೆ ಕಸಗಳನ್ನು ಹಾಕಬೇಕು. ಹಾಗಿದ್ರೆ ಮಾತ್ರ ನಮ್ಮ ಹೌಸು ಕ್ಲೀನಾಗಿರುತ್ತೆ. So what are the certain basic rules of cleanliness? The floors of the house should be swept and mopped every day. Wash basins, bathrooms and toilets should be washed and cleaned every day. And drains should be cleaned twice a day using germ kills like phenyl. And garbage should be disposed in closed dustbins. We should not throw them in their open area. ನಾವು ಎಲ್ಲಂದರಲ್ಲಿ ಕಸವನ್ನು ಬಿಸಾಕಬಾರ್ದು. ಆಸ್ ದೀಸ್ ಕ್ಯಾನ್ ಸ್ಪ್ರೆಡ್ ಜರ್ಮ್ಸ್ ಆ್ಯಂಡ್ ಡಿಸೀಸಸ್. ಇದು ಕಾಯಿಲೆಗಳನ್ನು ಮತ್ತು ತಂದಾಕಲಿಕ್ಕೆ ಅದು ಕಾರಣವಾಗಿರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್. ಅವರ್ ಹೌಸಸ್, what are the different kinds of housing we can see in our surroundings, and we can see in our different regions and different climates. Which types of house we call good house, and which types of house we call a clean house. I hope you understood the topic chapter, our houses, different types of housing. ಮುಗೀತು.
ಮುಗಿತು ಬಂದು clean house. Okay children, thank you.